ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ನಾಳೆ ನಿಮ್ಮ 29 ಮಾರ್ಚ್ 2025ಕ್ಕೆ ಬರ್ತಕ್ಕಂಥ 2, 3 ಮತ್ತು 4 ಅಂಕಗಳ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಕೊಡ್ತೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಫಸ್ಟ್ ಪ್ರಶ್ನೆ ಬರ್ತದೆ, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳೇನು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ. ಇದು ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ಹೆಚ್ಚಿಸ್ತದೆ, ಉದ್ಯೋಗಾವಕಾಶ ಹೆಚ್ಚಳ, ಆರ್ಥಿಕ ಅಸಮಾನತೆ ನಿರ್ಮೂಲನೆ, ಆರ್ಥಿಕ ಸ್ಥಿರತೆ, ಆರ್ಥಿಕತೆಯ ಆಧುನೀಕರಣ, ಬಡತನ ನಿರ್ಮೂಲನೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು. ಇನ್ನು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳ ಮೇಲೇನೂ ಕೂಡ ಪ್ರಶ್ನೆ ಬರ್ತದೆ. ಇದು ರಾಷ್ಟ್ರೀಯ ಆದಾಯವನ್ನು ಹೆಚ್ಚಳ ಮಾಡ್ತದೆ, ತಲಾ ಆದಾಯವನ್ನು ಹೆಚ್ಚಳ ಮಾಡ್ತದೆ, ಕೃಷಿ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ತರ್ತದೆ, ಕೈಗಾರಿಕಾ ಮತ್ತು ಸೇವಾ ವಲಯಗಳ ವಿಸ್ತರಣೆ, ಆಧುನಿಕ ತಂತ್ರಜ್ಞಾನದ ಬಳಕೆಯ ಹೆಚ್ಚಳ, ರಫ್ತು ಪ್ರಮಾಣದ ಹೆಚ್ಚಳ, ಉದ್ಯೋಗದ ಹೆಚ್ಚಳ, ಸಾಕ್ಷರತಾ ಪ್ರಮಾಣವನ್ನು ಹೆಚ್ಚಳ ಮಾಡ್ತದೆ. ಇನ್ನು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಅಂತ ಕೇಳ್ತಾರೆ. ಇದು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತದೆ, ಉದ್ಯೋಗಾವಕಾಶ ಕೊಡುತ್ತದೆ, ಕೃಷಿಗೆ ನೀರಾವರಿ ವಿಸ್ತರಿಸ್ತದೆ, ಗೃಹ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸ್ತದೆ, ಬಡತನ ಮತ್ತು ನಿರುದ್ಯೋಗದ ನಿವಾರಣೆ ಮಾಡ್ತದೆ, ಗ್ರಾಮೀಣ ಸಂಸ್ಕೃತಿಯನ್ನು ಬೆಳೆಸ್ತದೆ ಅಂತಕ್ಕಂಥ ಅಂಶವನ್ನು ಬರೀಬೇಕು. ಮುಂದಿನ ಪ್ರಶ್ನೆ, ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರ ಏನು? ಇದು ಮುಖ್ಯವಾಗಿ ಮಹಿಳೆಯರ ಸಬಲೀಕರಣವನ್ನು ಮಾಡೋದು, ಮಹಿಳೆಯರಲ್ಲಿ ಆರ್ಥಿಕ ಸ್ವಾವಲಂಬನೆ ಉಂಟು ಮಾಡೋದು, ಸ್ತ್ರೀಯರಲ್ಲಿ ಉಳಿತಾಯಕ್ಕೆ ಪ್ರೋತ್ಸಾಹ ಮಾಡೋದು, ಉತ್ಪಾದಕ ಚಟುವಟಿಕೆಗಳಿಗೆ ಸಾಲ ಕೊಡೋದು, ದುಶ್ಚಟಗಳ ನಿಯಂತ್ರಣ ಮಾಡಿಸೋದು, ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಮಾಡುವಲ್ಲಿ ಈ ಮಹಿಳಾ ಸ್ವಸಹಾಯ ಸಂಘಗಳು ಮುಖ್ಯ ಪಾತ್ರವನ್ನು ವಹಿಸಿದ್ದಾವೆ ಅಂತ ಬರೆದ್ರೆ ಸಾಕು. ಇನ್ನೂ ಒಂದು ಪ್ರಶ್ನೆ ಬರ್ತದೆ, ಸಾರ್ವಜನಿಕ ಹಣಕಾಸಿನ ಮಹತ್ವವೇನು ಅಂತಕ್ಕಂಥದ್ದು. ಇದು ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ಹೆಚ್ಚಿಸ್ತದೆ, ಆದಾಯದ ಸಮಾನ ಹಂಚಿಕೆ ಮಾಡ್ತದೆ, ಆದ್ಯತಾ ವಲಯಗಳಲ್ಲಿ ಬಂಡವಾಳದ ಹೂಡಿಕೆಯನ್ನು ಮಾಡಿಸ್ತದೆ, ಆರ್ಥಿಕ ಏರಿಳಿತ ಹಣದುಬ್ಬರದ ನಿಯಂತ್ರಣ ಮಾಡ್ತದೆ, ಬಡತನ ಮತ್ತು ನಿರುದ್ಯೋಗವನ್ನು ನಿರ್ಮೂಲನೆ ಮಾಡ್ತದೆ, ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸ ಸಾರ್ವಜನಿಕ ಹಣಕಾಸು ಮಾಡ್ತದೆ. ಹಾಗಾದ್ರೆ ತೆರಿಗೆಯೇತರ ಆದಾಯದ ಮೂಲಗಳು ಯಾವಿದಾವೆ? ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ, ಅಂಚೆ ದೂರವಾಣಿ ಸೇವೆ ಆದಾಯ, ಸಾರ್ವಜನಿಕ ಉದ್ಯಮದ ಆದಾಯ, ನಾಣ್ಯ ಮತ್ತು ಟಂಕಸಾಲೆಗಳ ಆದಾಯ, ವಿವಿಧ ರೀತಿಯ ಶುಲ್ಕ ಮತ್ತು ದಂಡಗಳು ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಬ್ಯಾಂಕ್ನ ಕಾರ್ಯ, ಸೇವೆ ಮತ್ತು ಅನುಕೂಲಗಳು ಅಂತ ಕರ್ತಾರೆ. ಈ 3 ಥರದ ಪ್ರಶ್ನೆಗಳು ಬಂದಾಗ ಒಂದೇ ಉತ್ತರ ಬರೀಬೇಕು. ಠೇವಣಿಗಳ ಅಂಗೀಕಾರ ಮಾಡ್ತದೆ, ಸಾಲ ಕೊಡೋದು, ಹಣದ ವರ್ಗಾವಣೆ, ಹಣದ ವಸೂಲಿ ಮತ್ತು ಪಾವತಿ, ಭದ್ರತಾ ಕಪಾಟು ಕೊಡ್ತದೆ, ಜಮಾ ಕಾರ್ಡ್ಗಳನ್ನು ಕೊಡ್ತದೆ. ಇಷ್ಟು ನೀವೇನು ಮಾಡಬೇಕು, ಬರಿಬೇಕು. ಇನ್ನು ಅಂಚೆ ಕಚೇರಿಯ ಹಣಕಾಸಿನ ವ್ಯವಹಾರಗಳು ಅಥವಾ ಅಂಚೆ ಕಚೇರಿಯಲ್ಲಿ ಯಾವೆಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಅದು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಕೊಡ್ತದೆ, ಕಿಸಾನ್ ವಿಕಾಸ್ ಪತ್ರ, ಅಂಚೆ ಉಳಿತಾಯ ಖಾತೆಗಳು, ಆವೃತ್ತ ಠೇವಣಿಗಳು, ಅಂಚೆ ವಿಮೆ, ಹಣದ ವರ್ಗಾವಣೆ ಅಂತಕ್ಕದ್ದನ್ನು ಬರೀಬಹುದು. ಉದ್ಯಮಶೀಲತೆ ಪಾಠದಲ್ಲಿ ಉದ್ಯಮಶೀಲತೆಯ ಗುಣಲಕ್ಷಣಗಳ ಮೇಲೆ ಒಂದು ಪ್ರಶ್ನೆ ಬಹಳ ಸರಿ ಕೇಳ್ತಾರೆ. ಅದು ಸೃಜನಾತ್ಮಕ ಕ್ರಿಯಾತ್ಮಕವಾಗಿರ್ತದೆ, ನಾಯಕತ್ವ, ತಂಡ ಕಟ್ಟೋದು, ಸಮಸ್ಯೆಯ ಪರಿಹಾರ, ಪ್ರಚೋದನೆಯ ಸಾಧನೆ, ಗುರಿ ಮುಟ್ಟುವಿಕೆ, ವಚನಬದ್ಧತೆ ಅಂತಕ್ಕಂಥ ಅಂಶಗಳನ್ನು ನೀವು ಬರಿಬೇಕು. ಇನ್ನು ಉದ್ಯಮಿಯ ಕಾರ್ಯಗಳ ಮೇಲೇನೂ ಕೂಡ ಪ್ರಶ್ನೆಗಳು ಬರಬಹುದು. ಅಲ್ಲಿ ಬಂದರೆ ಏನು ಬರಿಬೇಕಪ್ಪ ಅಂದ್ರೆ, ವ್ಯಾಪಾರ ಮತ್ತು ಚಟುವಟಿಕೆ ಪ್ರಾರಂಭಿಸೋದು, ಉತ್ಪಾದನಾಂಗಗಳನ್ನು ಸಂಯೋಜಿಸೋದು, ನಿರ್ಧಾರಗಳನ್ನು ಕೈಗೊಳ್ಳೋದು, ಹೊಸ ವಿಧಾನ ರೂಢಿ ಮಾಡೋದು, ಹಣಕಾಸಿನ ಆಯವ್ಯಯ ನಿರ್ವಹಿಸೋದು, ಅನಿಶ್ಚಿತತೆಯನ್ನು ಎದುರಿಸೋದು, ಸೂಕ್ತ ಮಾರ್ಗದರ್ಶನ ಮಾಡೋದು ಅನ್ನೋದು ಇಂಪಾರ್ಟೆಂಟ್ ಅದ. ಇನ್ನು ಉದ್ಯಮಿಯ ಪ್ರಾಮುಖ್ಯತೆ, ಮಹತ್ವ ಅಥವಾ ಪಾತ್ರವನ್ನು ಕೇಳಿದಾಗ ಏನು ಬರೀತೀರಂದ್ರೆ, ಬಂಡವಾಳದ ನಿರ್ಮಾಣ, ಉದ್ಯೋಗಾವಕಾಶಗಳ ಸೃಷ್ಟಿ, GDP ಮತ್ತು ತಲಾ ಆದಾಯದ ಹೆಚ್ಚಳ, ಪ್ರಾಂತೀಯ ತಾರತಮ್ಯದ ನಿವಾರಣೆ, ರಫ್ತು ವ್ಯಾಪಾರ ಹೆಚ್ಚಳ ಅಂತಕ್ಕಂಥ ಅಂಶಗಳನ್ನು ನೀವು ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಜೀವನ ಮಟ್ಟದ ಸುಧಾರಣೆ, ಆದಾಯ ಮತ್ತು ಸಂಪತ್ತಿನ ವಿಕೇಂದ್ರೀಕರಣ ಅಂತಕ್ಕಂಥ ಬರೆದರೂ ಕೂಡ ಸಾಕು. ಇನ್ನು ಸ್ವಯಂ ಉದ್ಯೋಗ ಕೈಗೊಳ್ಳಲು ಅವಕಾಶಗಳು ಯಾವುದಿದ್ದಾವೆ ಅಂತಲೂ ಕೂಡ ಕೇಳ್ತಾರೆ. ನೋಡಿ, ಜಾಹೀರಾತು ಸೇವಾ ಸಂಸ್ಥೆಗಳಿದ್ದಾವೆ, ಮಾರುಕಟ್ಟೆ ಸಲಹಾ ಸಂಸ್ಥೆಗಳಿದ್ದಾವೆ, ಕೈಗಾರಿಕಾ ಸಲಹಾ ಸಂಸ್ಥೆಗಳಿದ್ದಾವೆ, ವಸ್ತುಗಳನ್ನು ಬಾಡಿಗೆ ನೀಡೋ ಸಂಸ್ಥೆಗಳು, ಜೆರಾಕ್ಸ್ ಕೇಂದ್ರಗಳು, ಅಂತರ್ಜಾಲದ ಅಂಗಡಿಗಳು, ಕ್ರೇಜ್ ಮತ್ತು ಬ್ಯೂಟಿ ಪಾರ್ಲರ್ಗಳು ಸಹಿತ ಇದ್ದಾವೆ. ಇನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳನ್ನು ನೋಡ್ಕೊಂಡು ಹೋಗ್ರಿ. ಈ ಪ್ರಶ್ನೆ ಭಾಳ ಸರಿ ನಿಮಗೆ ಕೇಳ್ತಾರೆ. ಮುಖ್ಯವಾಗಿ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ, ಅನುಚಿತ ವ್ಯವಹಾರಗಳನ್ನು ತಡೀತಾರೆ, ತೂಕ ಮತ್ತು ಬೆಲೆಗಳನ್ನು ಗಮನಿಸಬೇಕು, ಗ್ರಾಹಕರಿಗೆ ಪರಿಹಾರ ಕೊಡೋದು, ಜನರಲ್ಲಿ ಜಾಗೃತಿ ಮೂಡಿಸೋದು, ಗ್ರಾಹಕರಿಗೆ ಪರಿಹಾರ ಕೊಡೋದು ಅಂತಕ್ಕಂಥದ್ದು ಮೇನ್ ಇಂಪಾರ್ಟೆಂಟ್. ಹಾಗಾದರೆ ಗ್ರಾಹಕರ ಹಕ್ಕುಗಳಾದರೂ ಯಾವಿದಾವೆ? ಸೊ ಗ್ರಾಹಕರಿಗೆ ಇರ್ತಕ್ಕಂಥ ಹಕ್ಕುಗಳೇನಪ್ಪ ಅಂತಂದರೆ, ಮಾಹಿತಿ ಪಡೆಯುವ ಹಕ್ಕು, ವಸ್ತುಗಳ ಆಯ್ಕೆಯ ಹಕ್ಕು, ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು, ಶೋಷಣೆ ವಿರುದ್ಧ ಪರಿಹಾರದ ಹಕ್ಕು, ಗ್ರಾಹಕ ಶಿಕ್ಷಣದ ಹಕ್ಕು, ವಂಚನೆ ಮತ್ತು ಮೋಸದ ವಿರುದ್ಧದ ಹಕ್ಕು ಅಂತಕ್ಕದ್ದನ್ನು ಬರೆದ್ರೆ ಸಾಕು.
ಹಾಗಾದ್ರೆ ನಾವು ಗ್ರಾಹಕದ ನ್ಯಾಯಾಲಯಕ್ಕೆ ದೂರು ಸಲ್ಲಿಕೆ ಮಾಡಬೇಕಾದ್ರೆ ಯಾವ ಅಂಶಗಳನ್ನು ಗಮನಿಸಬೇಕು? ಸೊ ಒಂದೇದು, ಆ ದೂರಿನಲ್ಲಿ ಏನೆಲ್ಲ ಇರಬೇಕಂದ್ರೆ, ದೂರು ಕೈ ಬರಹ ಇರಬೇಕು ಅಥವಾ ಬೆರಳಚ್ಚಿನ ಪ್ರತಿಯಾದರೂ ಆಗಿರ್ಬೋದು. ದೂರುದಾರನ ಪೂರ್ಣ ವಿಳಾಸವನ್ನು ಬರೆದಿರಬೇಕು. ಪೂರೈಕೆದಾರನ ಮಾಹಿತಿಯನ್ನು ಕೊಡಬೇಕು. ವಸ್ತುವಿನ ಮಾಹಿತಿ ಮತ್ತು ಅದರ ಬೆಲೆಯನ್ನು ಬರೀಬೇಕು. ವಸ್ತುವಿಗೆ ಸಂಬಂಧಪಟ್ಟಂಥ ರಶೀದಿ ಮತ್ತು ಬಿಲ್ಲನ್ನು ಅದಕ್ಕೆ ಇಡಲೇಬೇಕು. ಲಾಸ್ಟ್, ದೂರಿಗೆ ಯಾವುದೇ ನೋಂದಣಿ ಶುಲ್ಕ ಇಲ್ಲ ಅಂತಕ್ಕದ್ದನ್ನು ನೀವು ಕೊಟ್ಟು ಬರೆದ್ರೆ ಸೊ ನಿಮ್ಮ ಅಂಕಗಳೇನಾಗ್ತವಪ್ಪ ಅಂದ್ರೆ ಸರಿ ಆಗ್ತದೆ. ಇಷ್ಟು ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ನಿಮಗೆ ಕೊಟ್ಟೆ. ಇನ್ನು ಕೆಲವೊಂದು ಸರಿ ವ್ಯತ್ಯಾಸಗಳನ್ನು ಕೂಡ ಕೇಳ್ತಾರೆ ನೋಡಿ. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋಗಿ. ಪೂರ್ವ ಘಟ್ಟಗಳು ಎಲ್ಲಿದ್ದಾವೆ? ಪಶ್ಚಿಮ ಕರಾವಳಿ ಮತ್ತು ದಖನ್ ಪ್ರಸ್ಥಭೂಮಿಯ ಮಧ್ಯದಲ್ಲಿ ಚಾಚಿಕೊಂಡಿದ್ರೆ ಪಶ್ಚಿಮ ಘಟ್ಟಗಳು. ಪೂರ್ವ ಘಟ್ಟಗಳು ಪೂರ್ವ ಕರಾವಳಿ ಮತ್ತು ದಖನ್ ಪ್ರಸ್ಥಭೂಮಿಯ ಮಧ್ಯೆ ಚಾಚಿಕೊಂಡಿದೆ. ಪಶ್ಚಿಮ ಘಟ್ಟಗಳಲ್ಲಿ ತಪತಿ ನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಹರಡಿದ್ದಾವೆ. ಇದು ಮಹಾನದಿ ಕಣಿವೆಯಿಂದ ಕನ್ಯಾಕುಮಾರಿ ಭೂಶಿರದವರೆಗೆ ಹರಡಿದೆ. ನಿರಂತರ ಸರಣಿಗಳಾಗಿವೆ. ನದಿ ಕಣಿವೆಯಿಂದ ಪ್ರತ್ಯೇಕಿಸಲ್ಪಟ್ಟಿದ್ದಾವೆ. ಎತ್ತರದ ಸರಣಿ ಅಷ್ಟು ಎತ್ತರವಾಗಿಲ್ಲ. ಅನೇಮುಡಿ ಎತ್ತರದ ಶಿಖರ, ಆರ್ಮಕೊಂಡ ಎತ್ತರದ ಶಿಖರ ಅಂತಕ್ಕದ್ದನ್ನು ಬರಿಬೇಕು. ಇನ್ನು ಸಂಘಟಿತ ಕೆಲಸಗಾರ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ಕೂಡ ಬರ್ತದೆ. ಸಂಘಟಿತ ಕೆಲಸಗಾರರು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಇವರಿಗೆ ಯಾವುದೇ ಕಾನೂನಿನ ಚೌಕಟ್ಟು ಇಲ್ಲ. ಇವರಿಗೆ ಕೆಲಸದ ನಿಯಮಗಳು ಬರಹ ರೂಪದಲ್ಲಿದ್ದಾವೆ. ಯಾವುದೇ ಕೆಲಸದ ನಿಯಮಗಳೇ ಇಲ್ಲ. ನಿಗದಿತ ವೇತನ ಇಲ್ಲ. ನಿಗದಿತ ಭತ್ಯೆ ಇದೆ, ನಿಗದಿತ ಭತ್ಯೆ ಇಲ್ಲ. ನಿವೃತ್ತಿ ವೇತನವಿದೆ, ನಿವೃತ್ತಿ ವೇತನವಿಲ್ಲ. ವೈದ್ಯಕೀಯ ಸೌಲಭ್ಯವಿದೆ, ವೈದ್ಯಕೀಯ ಸೌಲಭ್ಯವಿಲ್ಲ. ಉದ್ಯೋಗದ ಭದ್ರತೆ ಇದೆ, ಉದ್ಯೋಗದ ಭದ್ರತೆ ಇಲ್ಲ. ವಿಶೇಷ ಪರಿಣತಿ ಕೌಶಲ್ಯ ತರಬೇತಿ ಇರ್ತದೆ. ಇದಕ್ಕೆ ಯಾವುದೇ ವಿಶೇಷ ಪರಿಣತಿ ಕೌಶಲ್ಯ ತರಬೇತಿನೇ ಇರೋದಿಲ್ಲ. ಇನ್ನು ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ನಡುವೆ ವ್ಯತ್ಯಾಸದ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾವೆ. ಒಬ್ಬ ವ್ಯಕ್ತಿ ಕುಟುಂಬದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಿಸಿರೋದು ವೈಯಕ್ತಿಕ ಹಣಕಾಸು. ಒಂದು ಸರ್ಕಾರದ ಆದಾಯ ಮತ್ತು ವೆಚ್ಚಕ್ಕೆ ಸಂಬಂಧಿಸಿದ್ದು ಸಾರ್ವಜನಿಕ ಹಣಕಾಸು. ವೈಯಕ್ತಿಕ ಹಣಕಾಸಿನಲ್ಲಿ ಮೊದಲು ಆದಾಯ ಮಾಡಿ ನಂತರ ವೆಚ್ಚ ಮಾಡ್ತಾರೆ. ಸಾರ್ವಜನಿಕ ಹಣಕಾಸಿನಲ್ಲಿ ಮೊದಲು ವೆಚ್ಚ ಮಾಡಿ ಆಮೇಲೆ ಆದಾಯವನ್ನು ಹೊಂದಿಸ್ತಾರೆ. ವೈಯಕ್ತಿಕ ಹಣಕಾಸನ್ನು ಗೌಪ್ಯವಾಗಿ ಇಡ್ತಾರೆ. ಸಾರ್ವಜನಿಕ ಹಣಕಾಸನ್ನು ಶಾಸನ ಸಭೆಗಳಲ್ಲಿ ಚರ್ಚೆ ಮಾಡ್ತಾರೆ. ವೈಯಕ್ತಿಕ ಹಣಕಾಸಿನಲ್ಲಿ ಉಳಿತಾಯ ಮಾಡಿದರೆ ಕುಟುಂಬದ ಪ್ರಗತಿ ಆಗ್ತದೆ. ಸಾರ್ವಜನಿಕ ಹಣಕಾಸಿನಲ್ಲಿ ಉಳಿತಾಯ ಮಾಡಿದರೆ ದೇಶದ ಪ್ರಗತಿ ಕುಂಠಿತ ಆಗ್ತದೆ. ಮುಂದಿನ ಪ್ರಶ್ನೆ, ಜಮೀನ್ದಾರಿ ಮತ್ತು ರೈತವಾರಿ ಪದ್ಧತಿ ನಡುವಿನ ವ್ಯತ್ಯಾಸ. ಇಲ್ಲಿ ಕಾರ್ನ್ ವಾಲಿಸ್ನಿಂದ ಬಂಗಾಳದಲ್ಲಿ ಜಮೀನ್ದಾರಿ ಪದ್ಧತಿ ಜಾರಿಯಾದರೆ ಅಲೆಕ್ಸಾಂಡರ್ ರೀಡ್ನಿಂದ ಬಾರಾಮಹಲ್ನಲ್ಲಿ ರೈತವಾರಿ ಪದ್ಧತಿ ಜಾರಿಯಾಯಿತು. ಇಲ್ಲಿ ವಾರ್ಷಿಕ ನಿರ್ದಿಷ್ಟ ಕಂದಾಯ ಪಡೆಯುವ ಉದ್ದೇಶ ಜಮೀನ್ದಾರಿ ಪದ್ಧತಿ ಅಲ್ಲದ. ಇಲ್ಲಿ ಸರ್ಕಾರಕ್ಕೆ ನೇರವಾಗಿ ತೆರಿಗೆ ಪಾವತಿ ಅದ. ಇಲ್ಲಿ ಜಮೀನ್ದಾರ್ ಭೂಮಾಲೀಕ, ಆಮೇಲೆ ಇಲ್ಲಿ ಭೂಮಿ ಒಡೆಯುವನೇ ಭೂ ಒಡೆಯ. ಆಮೇಲೆ ಇದು ಜಮೀನ್ದಾರು ಮತ್ತು ಬ್ರಿಟಿಷರಿಗೆ ಅಧಿಕ ಲಾಭವಾಯಿತು. ಇದು ಕೂಡ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನು ಇದು ಹೊಂದಿಸ್ತು ಅನ್ನೋದನ್ನು ನೀವು ಬರೆದ್ರೆ ಸಾಕು. ಇನ್ನು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯ ನಡುವಿನ ವ್ಯತ್ಯಾಸಗಳನ್ನು ನೋಡ್ಕೊಂಡು ಹೋಗ್ರಿ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕಪ್ಪು ಮಣ್ಣು ಮತ್ತು ಮೆಕ್ಕಲು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಮರುಭೂಮಿ ಮಣ್ಣು, ಮ್ಯಾಂಗ್ರೋವ್ ಅರಣ್ಯ, ಅರುಭೂಮಿ ಅರಣ್ಯ, ಸ್ಥಳಾಂತರ ಬೇಸಾಯ ಮತ್ತು ಸ್ಥಿರ ಬೇಸಾಯ ಕೊಟ್ಟಿದ್ದೀನಿ. ಹಿಂಗಾರು ಬೆಳೆ, ಮುಂಗಾರು ಬೆಳೆ, ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ವ್ಯತ್ಯಾಸ, ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳು, ಆವೃತ್ತ ಠೇವಣಿ ಖಾತೆ ಮತ್ತು ನಿಶ್ಚಿತ ಠೇವಣಿ ಖಾತೆಗಳು ಅಂತಕ್ಕಂಥದ್ದನ್ನು ಸೊ ಖಂಡಿತವಾಗಿ ನಿಮಗೆ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆಗಳು. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ವಿಧಿಗಳನ್ನು ಸಹಿತನೂ ಕೂಡ ಕೇಳ್ಬೋದು. 21A ಶಿಕ್ಷಣ ಒಂದು ಮೂಲಭೂತ ಹಕ್ಕು, 17 ಅಸ್ಪೃಶ್ಯತೆ ಆಚರಣೆ ನಿಷೇಧ, 24 ಬಾಲಕಾರ್ಮಿಕ ನಿಷೇಧ, 371 ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ, 25 ಧಾರ್ಮಿಕ ಸಂಸ್ಥೆಗಳಿಗೆ ಪ್ರವೇಶದ ಸ್ವಾತಂತ್ರ್ಯ, 29 ಶೈಕ್ಷಣಿಕ ಅವಕಾಶ ಒದಗಿಸೋದು, 46 ತಾರತಮ್ಯ ಮಾಡಬಾರದು, 42 ಸಮಾಜವಾದಿ ಜಾತ್ಯತೀತ ಪದ ಬಳಕೆ, 73 ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ಥಾಪನೆ. ಇನ್ನು ಪ್ರಮುಖ ನೀತಿಗಳ ಬಗ್ಗೆ ನೋಡ್ಕೊಂಡು ಹೋಗ್ರಿ. ನೀಲಿ ನೀರಿನ ನೀತಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಸಹಾಯಕ ಸೈನ್ಯ ಪದ್ಧತಿ ವೆಲ್ಲೆಸ್ಲಿ, ದ್ವಿಪ್ರಭುತ್ವ ನೀತಿ ರಾಬರ್ಟ್ ಕ್ಲೈವ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಲ್ ಹೌಸಿ, ಖಾಯಂ ಜಮೀನ್ದಾರಿ ಪದ್ಧತಿ ಕಾರ್ನ್ ವಾಲಿಸ್, ಮಹಲ್ವಾರ್ ಪದ್ಧತಿ ಬರ್ಡ್ ಮತ್ತು ಥಾಮ್ಸನ್, ರೈತವಾರಿ ಅಲೆಕ್ಸಾಂಡರ್ ರೀಡ್, ಸಂಪತ್ತಿನ ಸೋರಿಕೆ ಸಿದ್ಧಾಂತ ದಾದಾಬಾಯಿ ನವರೋಜಿ, ನೋರೆಂಬರ್ಗ್ ಕಾನೂನು ಹಿಟ್ಲರ್, ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಲಿಟ್ಟನ್ ಅಂತಕ್ಕದ್ದನ್ನು ಗೊತ್ತಿರಲಿ. ನೆಕ್ಸ್ಟ್ ಒಪ್ಪಂದಗಳನ್ನು ನೋಡೋದಾದರೆ, ಮೊದಲ ಕರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದ, ಎರಡನೇ ಕರ್ನಾಟಿಕ್ ಯುದ್ಧ ಪಾಂಡಿಚೇರಿ, ಮೂರನೇ ಕರ್ನಾಟಿಕ್ ಯುದ್ಧ ಪ್ಯಾರಿಸ್ ಒಪ್ಪಂದ. ಇನ್ನು ಡಚ್ಚರು ಸಂಪೂರ್ಣವಾಗಿ ಮಾರ್ತಾಂಡವರ್ಮನಿಗೆ ಶರಣಾದದ್ದು 1753 ಆಗಸ್ಟ್ 15, ಪ್ಲಾಸಿ ಕದನ 1757, ಬಕ್ಸಾರ್ 1764, ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾಲ್ಬಾಯ್ ಒಪ್ಪಂದದ ಮೂಲಕ ಕೊನೆ, ಎರಡನೇ ಆಂಗ್ಲೋ ಮರಾಠ ಯುದ್ಧ ಬೆಸ್ಸಿನ್ ಒಪ್ಪಂದದ ಮೂಲಕ ಮುಕ್ತಾಯವಾಯಿತು, ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದ ಮೂಲಕ ಮುಕ್ತಾಯ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದ ಮೂಲಕ ಮುಕ್ತಾಯ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದ, ಮೊದಲ ಮಹಾಯುದ್ಧ ವರ್ಸೈಲ್ ಒಪ್ಪಂದ 1966ರಲ್ಲಿ ತಾಷ್ಕೆಂಟ್ ಒಪ್ಪಂದ ಆಯಿತು ಅನ್ನೋದು ಗೊತ್ತಿರಲಿ. ಕೆಲವೊಂದಿಷ್ಟು